ಪಡೆಗಳು, ಇಂಡಿಯನ್ ಡಿಫೆನ್ಸ್ ಫೋರ್ಸಸ್, ಅದರೊಳಗೆ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್ 3 ಸೇನೆ ಕೂಡ ಒಳಗೊಂಡಂತೆ ಇವತ್ತು ಬೆಳಗಿನ ಜಾವ 1:45ಗೆ ಪಾಕಿಸ್ತಾನಕ್ಕೆ ಏನು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂ ಟೂರಿಸ್ಟ್ಗಳು ಸುಮಾರು 26 ಜನನ ಏನು ನರಮೇಧ ಮಾಡಿದ್ರು, ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ನಮ್ಮ ಡಿಫೆನ್ಸ್ ಫೋರ್ಸಸ್ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಎಲ್ಲ 140 ಕೋಟಿ ಜನಗಳ ಸರ್ವಪಕ್ಷಗಳ ಒಂದು ಏನು ಸಪೋರ್ಟಿಂದ ಇವತ್ತು ಸೇನೆಗೆ ಅವರು ಡಿಫೆನ್ಸ್ ಫೋರ್ಸಸ್ಗೆ ಅವರಿಗೆ ಪವರ್ಸ್ ಕೊಟ್ಟಿದ್ದರು. ಇವತ್ತು ಬೆಳಗಿನ ಜಾವ 1:45ಗೆ ಹಲವಾರು ಕಡೆ ಏನು ಟೆರರಿಸ್ಟ್ಗಳ್ನ ಅಲ್ಲೇನು ಬ್ರೀಡ್ ಮಾಡ್ತಿದ್ರು ಆ ಜಾಗಗಳನ್ನ ಐಡೆಂಟಿಫೈ ಮಾಡಿ ಇವತ್ತು ಬೆಳಗಿನ ಜಾವ 1:45ಗೆ ಎಲ್ಲ ಕನ್ಸಿಕ್ಯೂಟಿವ್ ಆಗಿ ಸ್ಟ್ರೈಕ್ ಮಾಡಿರೋಂಥದ್ದು. ಇದು ಆ ಒಂದು ಆಪರೇಷನ್ ಸಿಂಧೂರ್ ಅಂತ ಏನು ಮಾಡಿದ್ದಾರೆ ಅದು ಪ್ರತ್ಯುತ್ತರ. ಇದು ಪಹಲ್ಗಾಮ್ನ ಏನು ನರ ಅಂತ ಮಾಡಿದ್ದಾರೆ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರುಗಳು ಮತ್ತು ಎಲ್ಲ ನಾಗರಿಕ ಬಂಧುಗಳು ಇವತ್ತು ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಬಂದು, ಇವತ್ತು ಆಂಜನೇಯ ಅಂದರೆ ಶಕ್ತಿಯ ಸಂಕೇತ, ಅದರಿಂದ ಆಂಜನೇಯನಲ್ಲಿ ನಾವೆಲ್ಲರೂ ಕೂಡ ಪೂಜೆ ಮಾಡಿ ನಮ್ಮ ಒಂದು ಸೇನೆಗೆ, ನಮ್ಮ ಒಂದು ಡಿಫೆನ್ಸ್ ಫೋರ್ಸಸ್ಗೆ ಮತ್ತಷ್ಟು ಶಕ್ತಿ ಕೊಡಲಿ. ಅವರು ಮುಂದೆ ಏನೇ ಪಾಕಿಸ್ತಾನ ಬಂದರೂ ಕೂಡ ಪ್ರತ್ಯುತ್ತರ ಕೊಡೋದಕ್ಕೆ ನಮ್ಮ ಆಂಜನೇಯ ಸ್ವಾಮಿ ಶಕ್ತಿ ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ಪೂಜೆ ಮಾಡಿದ್ದೀವಿ. ಇವತ್ತು ನಮ್ಮ ಒಂದು ಭಾರತೀಯ ಡಿಫೆನ್ಸ್ ಫೋರ್ಸಸ್ಸು ಇವತ್ತು ಭದ್ರತಾ ಪಡೆ ಏನು ಒಂದು ರಿವೆಂಜ್ ತಗೊಂಡಿದೆ ಆಪರೇಷನ್ ಸಿಂಧೂರ್ ಮುಖಾಂತರ, ಭಾರತೀಯ ಜನತಾ ಪಾರ್ಟಿ ಮತ್ತು ನಾಗರಿಕರೆಲ್ಲರೂ ಕೂಡ ಇದನ್ನು ಸ್ವಾಗತ ಮಾಡ್ತೇವೆ ಮತ್ತು ಪಾಕಿಸ್ತಾನವನ್ನು ಮತ್ತಷ್ಟು ಬಗ್ಬಡಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇವೆ. ಕಳೆದ 22ನೇ ತಾರೀಕಂದು ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ಮಾರಣ ಹೋಮಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ದೇಶದ ಸೈನಿಕರು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಅವರಿಗೆ ಸರಿಯಾದ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಅವರು ಯೋಧರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಆಂಜನೇಯನ ದೇವಸ್ಥಾನಕ್ಕೆ ಬಂದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪೂಜೆ ಸಲ್ಲಿಸಿ ಹೋಗ್ತಾ ಇದ್ದೇವೆ. ಮತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರ ಜೊತೆ ಸೇರಿ, ನಾಗರಿಕರ ಜೊತೆ ಸೇರಿ ಸೈನ್ಯಕ್ಕೆ ಒಳ್ಳೆಯದಾಗಲಿ, ನರೇಂದ್ರ ಮೋದಿ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅಂತೇಳಿ ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಈ ಒಂದು ಪೂಜೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಹಾಕೊಂಡಿದೆ.